ಸ್ನೇಹಿತರೆ, ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಅಪರಾಧಗಳು ರಸ್ತೆಗಳಲ್ಲಿ ಅಥವಾ ಕತ್ತಲು ಬೀದಿಗಳಲ್ಲಿ ಮಾತ್ರ ನಡೆಯೋದಿಲ್ಲ. ಅವು ಒಂದು ಕಂಪ್ಯೂಟರ್ ಸ್ಕ್ರೀನ್ ಹಿಂದೆ, ಸೀಕ್ರೆಟ್ ಸರ್ವರ್ ಒಳಗೆ ಅಥವಾ ಒಂದು ತಪ್ಪು ಕ್ಲಿಕ್ನಲ್ಲೇ ನಡೆಯುತ್ತವೆ. ಇಂತಹ ಸೈಬರ್ ಕ್ರೈಮ್ ಸಿನಿಮಾಗಳು ನಮಗೆ ಕಾಣದ ಯುದ್ಧಭೂಮಿಯನ್ನು ತೋರಿಸುತ್ತವೆ. ಅಲ್ಲಿ ಹ್ಯಾಕರ್ಗಳು, ಇಂಟೆಲಿಜೆನ್ಸ್ ಆಫೀಸರ್ಗಳು ಮತ್ತು ಸಾಮಾನ್ಯ ಜನರು ಡೇಟಾ, ಪಾಸ್ವರ್ಡ್ ಮತ್ತು ಸೀಕ್ರೆಟ್ಗಳ ನಡುವೆ ಬದುಕಿಗಾಗಿ ಹೋರಾಡುತ್ತಾರೆ. ನಾನು ಹೊಸ ಯೂಟ್ಯೂಬ್ ಕ್ರಿಯೇಟರ್. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ. ಮತ್ತೊಂದು ವಿಷಯ, ಚಕ್ರ, ಗುಲ್ಟೋ, ಇರುಂಬುತಿರೈ ಹೀಗಿನ ಸಿನಿಮಾಗಳನ್ನು ನಾನು ಇಲ್ಲಿ ಸೇರಿಸಿಲ್ಲ, ಏಕೆಂದ್ರೆ ಅವನ್ನು ಹಲವರು ಈಗಾಗಲೇ ನೋಡಿದ್ದಾರೆ. ಆದ್ದರಿಂದ ಇವತ್ತು ನಾವು ಕೆಲವು ವಿಭಿನ್ನ ಮತ್ತು ಕಡಿಮೆ ಜನರಿಗೆ ಗೊತ್ತಿರುವ ಸೈಬರ್ ಕ್ರೈಮ್ ಥ್ರಿಲ್ಲರ್ಗಳನ್ನು ನೋಡೋಣ. ನಂಬರ್ 7, ಫತೆ. ಇದು ಒಂದು ಸೈಬರ್ ಕ್ರೈಮ್ ಆಕ್ಷನ್ ಥ್ರಿಲ್ಲರ್ ಮತ್ತು ಮುಖ್ಯ ಪಾತ್ರದಲ್ಲಿ ನಟಿಸಿರುವುದು ಸೋನು ಸೂದ್. ಕತೆ ಬಗ್ಗೆ ಹೇಳಬೇಕೆಂದರೆ, ಸೋನು ಸೂದ್ ಹಿಂದಿನ ವಿಶೇಷ ಕಾರ್ಯವೈದ್ಯ ಆಗಿದ್ದು, ಈಗ ತನ್ನ ಹಳೆಯ ಜೀವನವನ್ನು ಬಿಟ್ಟು ಒಂದು ಶಾಂತ ಹಳ್ಳಿಯಲ್ಲಿ ಡೈರಿ ಫಾರ್ಮಿಂಗ್ ಸೂಪರ್ವೈಸರ್ ಆಗಿ ಜೀವನ ನಡೆಸುತ್ತಾ ಇರುತ್ತಾನೆ. ಆದರೆ ಅವನ ಹಳ್ಳಿಯನ್ನು ಸೈಬರ್ ಅಪರಾಧಿಗಳು ಗುರಿ ಮಾಡುತ್ತಾರೆ. ಇಲ್ಲಿ ಪ್ರಾರಂಭವಾಗುತ್ತೆ ಫತೆ ವಿಎಸ್ ಹ್ಯಾಕರ್ಸ್ ನಡುವಿನ ಸಸ್ಪೆನ್ಸ್ ಭರಿತ ಕಥೆ. ಸೋನು ಸೂದ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಬಲವಾಗಿದೆ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳು ತುಂಬಾ ರೋಮಾಂಚಕಾಗಿವೆ. ಹೀಗಾಗಿ ನೀವು ಸೈಬರ್ ಕ್ರೈಮ್ ಪ್ಲಸ್ ಹೈ ವೋಲ್ಟೇಜ್ ಆಕ್ಷನ್ ನೋಡೋ ಅಭಿರುಚಿ ಹೊಂದಿದ್ದರೆ ಫತೆ ತಪ್ಪದೇ ನೋಡಬೇಕು. ನಂಬರ್ 6, ಕೀಡಂ. ಈ ಸಿನಿಮಾ ಒಂದು ಸೈಬರ್ ಥ್ರಿಲ್ಲರ್ ಆಗಿದ್ದು, ಮುಖ್ಯ ಪಾತ್ರದಲ್ಲಿ ನಟಿಸಿರುವುದು ರಾಧಿಕಾ ಬಾಲನ್. ಕಥೆ ಹೀಗಿದೆ: ರಾಧಿಕಾ ಒಬ್ಬ ಕ್ರಿಯೇಟಿವ್ ಸೈಬರ್ ಸೆಕ್ಯುರಿಟಿ ಪ್ರೊಫೆಷನಲ್, ತನ್ನ ದಿನನಿತ್ಯದ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳೆ. ಆದರೆ ಒಂದು ದಿನ ಅವಳ ಮೇಲೆ ಸೈಬರ್ ಸ್ಟಾಕರ್ ಹಲ್ಲೆ ಮಾಡಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ಅವಳಿಗೆ ನಿರೀಕ್ಷೆಯಿಲ್ಲದ ತಂತ್ರ, ಧೈರ್ಯ ಮತ್ತು ಇಂಟೆಲಿಜೆನ್ಸ್ ತೋರಿಸಬೇಕಾಗುತ್ತದೆ. ರಾಧಿಕಾ ತನ್ನಲ್ಲಿದ್ದ ಎಲ್ಲಾ ಸೈಬರ್ ಸ್ಕಿಲ್ಸ್ ಬಳಸಿ ಈ ಸೈಬರ್ ಸ್ಟಾಕರ್ ಯಾರು ಎಂದು ಹುಡುಕುತ್ತಾಳೆ. ಇದು ಒಂದು ಡಿಜಿಟಲ್ ಜಗತ್ತಿನಲ್ಲಿ ನಮಗೆ ಎಚ್ಚರಿಕೆ ನೀಡುವ ಎಂಪವರ್ಮೆಂಟ್ ಕಥೆ. ಹೀಗಾಗಿ ಕೀಡಂ ನೋಡಿ ಸೈಬರ್ ಕ್ರೈಮ್ ವಿರುದ್ಧ ಜಾಗರೂಕವಾಗಿರಿ ಮತ್ತು ರಾಧಿಕಾ ಬಾಲನ್ ಹೇಗೆ ತನ್ನ ಇಂಟೆಲಿಜೆನ್ಸ್ ಬಳಸಿ ಸೈಬರ್ ಕ್ರಿಮಿನಲ್ ಅನ್ನು ಹಿಡಿಯುತ್ತಾಳೆ ನೋಡೋಣ. ನಂಬರ್ 5, CTRL. ಈ ಸಿನಿಮಾದಲ್ಲಿ ಅನನ್ಯ ಪಾಂಡೆ ನಟಿಸಿದ್ದಾರೆ. ನೆಲ್ಲಾ ಮತ್ತು ಜೋ ಇವರಿಬ್ಬರು ಪರ್ಫೆಕ್ಟ್ ಇನ್ಫ್ಲೂಯೆನ್ಸರ್ ಜೋಡಿ. ಆದರೆ ಜೋ ಅವಳನ್ನು ಬೆದರಿಸುತ್ತಾನೆ ಮತ್ತು ಮೋಸ ಮಾಡುತ್ತಾನೆ. ಈ ವೇಳೆ ನೆಲ್ಲಾ ಹತ್ತಿರಕ್ಕೆ ಬರುವಂತೆ ಒಂದು AI ಆಪ್ ಅನ್ನು ಬಳಸುತ್ತಾಳೆ. ಅವಳ ಉದ್ದೇಶ ಜೋ ಅನ್ನು ಡಿಜಿಟಲ್ ಲೋಕದಿಂದ ಎರೇಸ್ ಮಾಡುವುದು. ಆದರೆ ಏನೋ ಆಗುತ್ತದೆ. ಅವನು ಕೇವಲ ಆಪ್ನಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ಕಾಣೆಯಾಗಿ ಹೋಗ್ತಾನೆ. ಇದರಿಂದ ನೆಲ್ಲಾ ಎದುರಿಸುವ ಅಚ್ಚರಿ, ಭಯ ಮತ್ತು ಥ್ರಿಲ್ಲಿಂಗ್ ಘಟನೆಗಳ ಸೀರೀಸ್. ಈ ಸಿನಿಮಾ ನಮಗೆ ಏನನ್ನು ತಿಳಿಸುತ್ತದೆ ಅಂದ್ರೆ, ಡಿಜಿಟಲ್ ಯುಗದಲ್ಲಿ ನಿಮ್ಮ ಸುತ್ತಲೂ ಎಚ್ಚರಿಕೆಯಿಂದ ಇರಬೇಕು. ನಂಬರ್ 4, ನೆಟ್. ಲಕ್ಷ್ಮಣ ಮೊಬೈಲ್ ಅಂಗಡಿ ಮಾಲೀಕ. ಅವನ ಜೀವನ ಶಾಂತವಾಗಿತ್ತು. ಆದರೆ ಒಂದು ದಿನ ಅವನ ಕೈಗೆ ಬಂತು ಒಂದು ಆನ್ಲೈನ್ ಸ್ಪೈಯಿಂಗ್ ವೆಬ್ಸೈಟ್. ಕುತೂಹಲದಿಂದ ಶುರು ಮಾಡಿದ ಪ್ರಯಾಣ ನಿಧಾನವಾಗಿ ಅವನನ್ನು ಪ್ರಿಯಾ ಎನ್ನುವ ಹುಡುಗಿಯ ಜೀವನದತ್ತ ಎಳೆಯಿತು. ಮೊದಲಿಗೆ ಅದು ಕೇವಲ ಮನರಂಜನೆ ಅನಿಸಿತು, ಆದರೆ ಆ ನಿರಪರಾಧ ಆಸಕ್ತಿ ದಿನದಿಂದ ದಿನಕ್ಕೆ ಗಾಢವಾಗತೊಡಗಿತು. ಅವನ ಹೃದಯದಲ್ಲಿ ಹುಟ್ಟಿದ ಆ ತೀವ್ರ ಆಸಕ್ತಿ ಕೊನೆಗೆ ಅವನನ್ನು ಅನೈತಿಕ ನಿರ್ಧಾರಗಳತ್ತ ತಳ್ಳಿತು. ಇಲ್ಲಿ ಕತೆ ಮುಗಿಯುವುದಿಲ್ಲ, ಇಲ್ಲಿ ಕತೆ ಶುರುವಾಗುತ್ತದೆ. ನೆಟ್ ಸಿನಿಮಾ ಕೇವಲ ಒಂದು ಥ್ರಿಲ್ಲರ್ ಅಲ್ಲ, ಇದು ಡಿಜಿಟಲ್ ಯುಗದ ಕತ್ತಲು ಮುಖವನ್ನು ತೋರಿಸುವ ಕನ್ನಡಿ. ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ: ತಪ್ಪು ಲಕ್ಷ್ಮಣದದೋ ಅಥವಾ ಆನ್ಲೈನ್ ಜಗತ್ತಿನದ್ದು? ನಂಬರ್ 3, ಆರಂಭಂ. ಮುಂಬೈನಲ್ಲಿ ನಡೆದ ಭೀಕರ ಬಾಂಬ್ ಸ್ಫೋಟಗಳ ಹಿಂದೆ ಇದ್ದವನು ಅಶೋಕ್ ಕುಮಾರ್, ಅಂದರೆ ಏಕೆ. ಅವನು ಹಿಡಿದವನು ಒಬ್ಬ ಹ್ಯಾಕರ್, ಅರುಣ್. ಸ್ನೇಹಿತರ ಜೀವ ಬೆದರಿಕೆಯಿಂದ ಅರುಣ್ ಹ್ಯಾಕ್ ಮಾಡಲೇಬೇಕಾಗುತ್ತದೆ. ಆದರೆ ಇದು ಸಾಮಾನ್ಯ ಹ್ಯಾಕಿಂಗ್ ಅಲ್ಲ, ಇದು ಏಕೆನ ಪ್ರತೀಕಾರದ ಆಟ. ಅವನ ಗುರಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಾರಣರಾದವರನ್ನು ಬಯಲು ಮಾಡೋದು. ಆದರೆ ಕತೆ ತಿರುಗೋ ಕ್ಷಣದಲ್ಲಿ ಅರುಣ್ ಏಕೆಗೆ ವಿರೋಧಿಯಾಗಿ ಪೊಲೀಸರ ಜೊತೆಗೂಡುತ್ತಾನೆ. ಭ್ರಷ್ಟ ವ್ಯವಸ್ಥೆ, ದ್ರೋಹ, ಪ್ರತೀಕಾರ ಇವೆಲ್ಲವನ್ನು ಆಕ್ಷನ್ ಥ್ರಿಲ್ಲರ್ನಲ್ಲಿ ತೋರಿಸಿದ ಸಿನಿಮಾ ಆರಂಭಂ. ನಂಬರ್ 2, ಐಡೆಂಟಿಟಿ. ಒಂದು ಕೊಲೆಯ ಸಾಕ್ಷಿಯಾಗುವ ಕ್ಷಣ, ಆ ಸಾಕ್ಷಿಯ ಬದುಕೆ ಬದಲಾಯಿಸಿದರೆ. ಅಲೀಶಾ ಧೈರ್ಯಶಾಲಿ ಪತ್ರಕರ್ತೆ. ಅವಳು ಕೊಲೆಯನ್ನು ಕಣ್ಣಾರೆ ನೋಡುತ್ತಾಳೆ. ಆದರೆ ಅಪಘಾತದ ನಂತರ ಅವಳಿಗೆ ಮುಖಗಳನ್ನು ಗುರುತಿಸುವ ಸಾಮರ್ಥ್ಯವೇ ಇಲ್ಲದಂತಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅವಳ ಸಹಾಯಕ್ಕೆ ಬರುತ್ತಾನೆ ಹರಣ್ ಶಂಕರ್, ಸ್ಕೆಚ್ ಕಲಾವಿದ, ಆದರೆ ತನ್ನದೇ ಆದ ಅಚ್ಚುಕಟ್ಟಾದ ನಿಯಮಗಳೊಂದಿಗೆ ಬದುಕುವ ವ್ಯಕ್ತಿ. ಮತ್ತೊಂದು ಬದಿಯಲ್ಲಿ ಕರ್ತವ್ಯದ ಕಠಿಣತೆ, ಕರುಣೆಯ ಹೃದಯ, ಪೊಲೀಸ್ ಅಧಿಕಾರಿ ಅಲೆನ್ ಜೇಕಬ್. 3 ಮಂದಿ, 3 ವಿಭಿನ್ನ ಶಕ್ತಿಗಳು, ಒಟ್ಟಾಗಿ ಒಂದು ಅಸಾಧಾರಣ ತನಿಖೆ. ಅವರು ಹುಡುಕುತ್ತಿರುವುದು ಕೇವಲ ಕೊಲೆಗಾರನ ಮುಖವಲ್ಲ, ಸತ್ಯವನ್ನು ಮರೆಮಾಡಿಸಿದ ರಹಸ್ಯಗಳ ಭೀಕರ ಜಾಲ. ಐಡೆಂಟಿಟಿ ಕೇವಲ ಮುಖಗಳ ಕಥೆಯಲ್ಲ, ಇದು ನಿಜವಾದ ಸತ್ಯವನ್ನು ಕಂಡುಕೊಳ್ಳುವ ಹೋರಾಟ.
ಸ್ನೋಡನ್. ಇದು ಕೇವಲ ಒಂದು ಬಯೋಗ್ರಫಿ ಅಲ್ಲ, ಜಗತ್ತನ್ನೇ ಕದಿದ ನಿಜ ಘಟನೆ ಆಧಾರಿತ ಕಥೆ. ಎಡ್ವರ್ಡ್ ಸ್ನೋಡನ್ ಎಂಬ ವ್ಯಕ್ತಿ ಅಮೆರಿಕಾದ ಇಂಟೆಲಿಜೆನ್ಸ್ ಕಾಂಟ್ರಾಕ್ಟರ್ ಆಗಿದ್ದ. ಆದರೆ ಅವನು ಕಂಡ ಸತ್ಯವು ಸಾಮಾನ್ಯ ಜನರ ಬದುಕನ್ನೇ ಹಂದಿತು. ಸರ್ಕಾರ ಜನರ ಪ್ರತಿಯೊಂದು ಡಿಜಿಟಲ್ ಹಾದಿಯನ್ನು ನಿಗಾ ಮಾಡುತ್ತಿದೆ. ಇದನ್ನು ಬಹಿರಂಗಪಡಿಸುವ ಮೂಲಕ ಸ್ನೋಡನ್ ಕೆಲವರಿಗೆ ದೇಶದ್ರೋಹಿ, ಇನ್ನು ಕೆಲವರಿಗೆ ಸ್ವಾತಂತ್ರ್ಯದ ಹೀರೋ. ಜೋಸೆಫ್ ಬಾರ್ಡನ್ ಲೆವಿಟ್ನ ಅಭಿನಯ ತುಂಬಾ ನೈಜವಾಗಿ ತೋರುತ್ತದೆ ಮತ್ತು ಸಿನಿಮಾ ಪ್ರತಿ ಕ್ಷಣವೂ ತೀವ್ರತೆ ತುಂಬಿರುತ್ತದೆ. ಒಟ್ಟಿನಲ್ಲಿ ಸ್ನೋಡನ್ ಸಿನಿಮಾ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ: ಸ್ವಾತಂತ್ರ್ಯದ ಬೆಲೆ ಎಷ್ಟು? ಸಮಾಜವನ್ನು ಯೋಚನೆಗೆ ದೂಡುವ ಸಿನಿಮಾಗಳಲ್ಲಿ ಇದು ಒಂದು. ಇವತ್ತಿನ ಲಿಸ್ಟ್ನಲ್ಲಿ ನೀವು ಯಾವ ಸಿನಿಮಾ ಹೆಚ್ಚು ಇಷ್ಟಪಟ್ಟಿರಿ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ರೋಚಕ ಸಿನಿಮಾಗಳ ಲಿಸ್ಟ್ ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ತರುವೆ. ಅದಕ್ಕಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.